Good morning, dear students. In this session, let us study direct and indirect speech. Direct and indirect speech are reported speech. As we know, there are two ways of reporting the words spoken by others. There are two ways of reporting the words spoken by others. Reporting is saying the same thing. ರಿಪೋರ್ಟಿಂಗ್ ಬೇರೆಯವರು ಹೇಳಿದ ಮಾತನ್ನು ನಾವು ಎರಡು ರೀತಿಯಲ್ಲಿ ಹೇಳ್ಬೋದು. ದ ವರ್ಡ್ಸ್ ಆಫ್ ಅದರ್ಸ್ ಕ್ಯಾನ್ ಬಿ ಕಮ್ಯುನಿಕೇಟೆಡ್ ಇನ್ ಟು ಡಿಫರೆಂಟ್ ವೇಸ್. ದ ಫಸ್ಟ್ ಒನ್, ಮೊದಲೇದು ಯಾವುದು ಅಂದರೆ ಟು ರಿಪೀಟ್ ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದಿ ಸ್ಪೀಕರ್. ಎಕ್ಸಾಕ್ಟ್ ವರ್ಡ್ಸ್ ಆಫ್ ದ ಸ್ಪೀಕರ್ಸ್ ಕ್ಯಾನ್ ಬಿ ರಿಪೀಟೆಡ್. ಒಂದು ಏನು ಅಂದರೆ ಅವರು ಏನು ಮಾತನ್ನು ಹೇಳಿದ್ರು ಅದನ್ನೇ ರಿಪೀಟ್ ಮಾಡೋದು. ದಿಸ್ ಕೈಂಡ್ ಆಫ್ ರಿಪೋರ್ಟಿಂಗ್ ಈಸ್ ಕಾಲ್ಡ್ ಡೈರೆಕ್ಟ್ ಸ್ಪೀಚ್. ಅವರು ಹೇಳಿದ ಮಾತುಗಳನ್ನೇ ನೇರವಾಗಿ ಯಥಾಸ್ಥಿತಿನಲ್ಲಿ ಹೇಳೋದು ಇಟ್ ಈಸ್ ಕಾಲ್ಡ್ ಎ ಡೈರೆಕ್ಟ್ ಸ್ಪೀಚ್. ವೆನ್ ವಿ ರೈಟ್ ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದ ಸ್ಪೀಕರ್ ವಿ ಪುಟ್ ದೆಮ್ ಆರ್ ಎನ್ಕ್ಲೋಸ್ ವಿದಿನ್ ದ ಇನ್ವರ್ಟೆಡ್ ಕಾಮರ್ಸ್. ಇಟ್ ಮೇ ಬಿ ಸಿಂಗಲ್ ಇನ್ವರ್ಟೆಡ್ ಕಾಮ ಆರ್ ಡಬಲ್ ಇನ್ವರ್ಟೆಡ್ ಕಾಮ. ಮಾತನ್ನಾದರೆ ಹಂಗೆ ಕನ್ವೆ ಮಾಡಿಬಿಡ್ತಾರೆ. ಬಟ್ ರೈಟಿಂಗಲ್ಲಿ ಕನ್ವೆ ಮಾಡೋದಾದರೆ, ರೈಟಿಂಗಲ್ಲಿ ತಿಳಿಸೋದಾದರೆ ದ ಎಕ್ಸಾಕ್ಟ್ ವರ್ಡ್ಸ್ ಆರ್ ಪುಟ್ ವಿದಿನ್ ದ ಇನ್ವರ್ಟೆಡ್ ಕಾಮ, ಸಿಂಗಲ್ ಇನ್ವರ್ಟೆಡ್ ಆರ್ ಡಬಲ್ ಇನ್ವರ್ಟೆಡ್ ಕಾಮ. ಇನ್ವರ್ಟೆಡ್ ಕಾಮದಲ್ಲಿ ಇರ್ತದೆ. ಇದು ಒನ್ ವೇ ಆಫ್ ರಿಪೋರ್ಟಿಂಗ್ ದ ವರ್ಡ್ಸ್ ಸ್ಪೋಕನ್ ಬೈ ಅದರ್ಸ್. ಫಾರ್ ಎಕ್ಸಾಂಪಲ್, ಸ್ನೇಹ ಸೆಡ್. ಸ್ನೇಹ ಸೆಡ್ ಏನು ಹೇಳಿದ್ದು? ದ ಎಕ್ಸಾಕ್ಟ್ ವರ್ಡ್ಸ್ ಆರ್ ಪುಟ್ ಇನ್ ಇನ್ವರ್ಟೆಡ್ ಕಾಮ. ಐ ವಿಲ್ ವೆಯ್ಟ್ ಅಟ್ ದ ಬಸ್ ಸ್ಟಾಪ್. ಐ ವಿಲ್ ವೆಯ್ಟ್ ಅಟ್ ದ ಬಸ್ ಸ್ಟಾಪ್. The exact words of the speaker Sneha are put in inverted comma. I will wait at the bus stop. ಇದು ಎಕ್ಸಾಕ್ಟ್ ವರ್ಡ್ಸ್. ಸ್ನೇಹ ಹೇಳಿದ್ದು ಐ ವಿಲ್ ವೈಟ್ ಅಟ್ ದ ಬಸ್ ಸ್ಟಾಪ್, ನಾನು ಬಸ್ ಸ್ಟಾಪ್ ಹತ್ರ ಕಾಯ್ತೀನಿ. ಇದನ್ನು ಎಕ್ಸಾಕ್ಟ್ ವರ್ಡ್ಸನ್ನು ಹೇಳ್ತಕ್ಕಂಥದ್ದು ಒಂದು ರಿಪೋರ್ಟ್ ಮಾಡೋದ್ರಲ್ಲಿ ಫಸ್ಟ್ ವೇ. ಸೆಕೆಂಡ್ ವೇ, ಟಿ ರಿಪೋರ್ಟ್ ಆರ್ ರೀಟೇಲ್ ದ ವರ್ಡ್ಸ್ ಆಫ್ ದಿ ಒರಿಜಿನಲ್ ಸ್ಪೀಕರ್ ಯೂಸಿಂಗ್ ಅವರ್ ಓನ್ ವರ್ಡ್ಸ್ with some changes in grammatical constructions. ಎರಡನೇ ವೇ, ರಿಪೋರ್ಟಿಂಗ್ ಆರ್ ರೀಟೆಲಿಂಗ್ ದ ವರ್ಡ್ಸ್ ಆಫ್ ದಿ ಒರಿಜಿನಲ್ ಸ್ಪೀಕರ್ ಇನ್ ಅವರ್ ಓನ್ ವರ್ಡ್ಸ್. ನಮ್ಮದೇ ಆದ ಮಾತುಗಳಲ್ಲಿ ಮೇಕಿಂಗ್ ಸರ್ಟನ್ ಗ್ರಾಮ್ಯಾಟಿಕಲ್ ಚೇಂಜಸ್ ಇನ್ ದ ಸೆಂಟೆನ್ಸ್. ರಿಪೋರ್ಟಿಂಗ್ ದ ಸೇಮ್, ನಮ್ಮದೇ ಆದ ಮಾತುಗಳಲ್ಲಿ ಹೇಳೋದು ಎರಡನೇ ಇದು. ದಿಸ್ ಕೈಂಡ್ ಆಫ್ ರಿಪೋರ್ಟಿಂಗ್ ಈಸ್ ಕಾಲ್ಡ್ ರಿಪೋರ್ಟೆಡ್ ಆರ್ ಇಂಡೈರೆಕ್ಟ್ ಸ್ಪೀಚ್. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಂತ ಕರೀತಾರೆ. ಅದಕ್ಕೆ ನ್ಯೂಸ್ ಪೇಪರ್ ರಿಪೋರ್ಟರ್ಸ್ ಇದ್ದಾರೆ, ಟಿ ವಿ ಚಾನಲ್ ರಿಪೋರ್ಟರ್ಸ್ ಇದ್ದಾರೆ. ರಿಪೋರ್ಟರ್ಸ್ ಏನು ಮಾಡ್ತಾರೆ, ಡೈರೆಕ್ಟ್ ಸ್ಪೀಚಲ್ಲಿನೂ ರಿಪೋರ್ಟ್ ಮಾಡ್ತಾರೆ ಕೆಲವು ವರ್ಡ್ಸನ್ನು. ಉಳಿದಿದ್ದನ್ನು, ಈವೆಂಟನ್ನು ತಮ್ಮದೇ ಆದ ವರ್ಡ್ಸಲ್ಲಿ ರಿಪೋರ್ಟ್ ಮಾಡ್ತಾರೆ. ದ್ಯಾಟ್ ಇಸ್ ವೈ ದೇ ಆರ್ ಕಾಲ್ಡ್ ರಿಪೋರ್ಟರ್ಸ್. ರಿಪೋರ್ಟೆಡ್. ಇನ್ವರ್ಟೆಡ್ ಕಾಮರ್ಸ್ ಆರ್ ನಾಟ್ ಯೂಸ್ಡ್ ಇನ್ ರಿಪೋರ್ಟೆಡ್ ಸ್ಪೀಚ್. ಭಾಳ ಸಿಂಪಲ್ ಏನಂದರೆ, ರಿಪೋರ್ಟೆಡ್ ಸ್ಪೀಚಲ್ಲಿ ಇನ್ವರ್ಟೆಡ್ ಕಾಮರ್ಸ್ ಆರ್ ನಾಟ್ ಯೂಸ್ಡ್. ಐ ವಿಲ್ ವೆಯ್ಟ್ ಅಟ್ ದ ಬಸ್ ಸ್ಟಾಪ್ ಅಂತ ಸ್ನೇಹ ಹೇಳಿದ್ದು ಅನ್ನೋದು ಅವಳ ಎಕ್ಸಾಕ್ಟ್ ವರ್ಡ್ಸ್ ಆರ್ ಇನ್ ಇನ್ವರ್ಟೆಡ್ ಕಾಮ. ಬಟ್ ಇನ್ ಇಂಡೈರೆಕ್ಟ್ ಸ್ಪೀಚ್ ದ ಇನ್ವರ್ಟೆಡ್ ಕಾಮರ್ಸ್ ಆರ್ ರಿಮೂವ್ಡ್. ನೋಡಿ ಎಕ್ಸಾಂಪಲ್, ದ ಸೇಮ್ ಸೆಂಟೆನ್ಸ್ ಒಂದು ರೀತಿಯಲ್ಲಿ ಸ್ನೇಹ ಸೆಡ್ ಡೈರೆಕ್ಟ್ ಸ್ಪೀಚಲ್ಲಿ ಹೇಳಿದಂಥ ವರ್ಡ್ಸನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಅಥವಾ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿದರೆ, ಸ್ನೇಹ ಸೆಡ್ ದ್ಯಾಟ್ ಸಿ ವುಡ್ ವೆಯ್ಟ್ ಅಟ್ ದ ಬಸ್ ಸ್ಟಾಪ್. ಸ್ನೇಹ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತೀನಿ ಅಂತ ಹೇಳಿದ್ದು. ಇನ್ವರ್ಟೆಡ್ ಕಾಮರ್ಸ್ ಆರ್ ರಿಮೂವ್ಡ್. ಲೆಟ್ ಅಸ್ ಸಿ ದ ಇಲ್ಲುಸ್ಟ್ರೇಷನ್ ಆಫ್ ಸಚ್ ಸೆಂಟೆನ್ಸಸ್. ಇದನ್ನು ಮಾಡೋದು ಹೇಗೆ ಅಂತೇಳಿ ಎಕ್ಸಾಂಪಲ್ ಸಮೇತ ನೋಡೋಣ. ಲುಕ್ ಅಟ್ ಅನದರ್ ಸೆಂಟೆನ್ಸ್. ಕಸ್ಟಮರ್ ಸೆಡ್, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ಯು ಡೆಲಿವರ್ಡ್ ದ ಗೂಡ್ಸ್. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ಯು ಡೆಲಿವರ್ಡ್ ದ ಗೂಡ್ಸ್. ನೀವು ಗೂಡ್ಸನ್ನು ಡೆಲಿವರಿ ಮಾಡಿದ ರೀತಿಯಿಂದ ನನಗೆ ಸಮಾಧಾನ ಇಲ್ಲ. ಇದು ಡೈರೆಕ್ಟ್ ಸ್ಪೀಚ್. ಯಾಕೆಂದರೆ ಅವರ ಎಕ್ಸಾಕ್ಟ್ ವರ್ಡ್ಸ್ ಆರ್ ಇನ್ ಇನ್ವರ್ಟೆಡ್ ಕಾಮ. ಕಸ್ಟಮರ್ ಏನು ಹೇಳ್ದ ಅನ್ನೋದನ್ನು ರಿಪೋರ್ಟರು ದ ಕಸ್ಟಮರ್ ಸೆಡ್ ಅಂತ ಹೇಳಿ ಹೇಳ್ತಾನೆ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ಯು ಡೆಲಿವರ್ಡ್ ದ ಗೂಡ್ಸ್. ಲೆಟ್ ಅಸ್ ಸಿ ದ ಇಂಡೈರೆಕ್ಟ್ ಸ್ಪೀಚ್ ಆರ್ ದಿ ರಿಪೋರ್ಟೆಡ್ ಫಾರ್ಮ್ ಆಫ್ ದಟ್ ಸೆಂಟೆನ್ಸ್. ದ ಕಸ್ಟಮರ್ ಸೆಡ್ ದ್ಯಾಟ್ he was not satisfied with the way we delivered the goods. Let us analyze these two sentences. The changes made are ಡೈರೆಕ್ಟ್ ಸ್ಪೀಚನ್ನು ಈ ಮೇಲಿನ ಸೆಂಟೆನ್ಸಲ್ಲಿ ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿದಾಗ
ಆಗಿರ್ತಕ್ಕಂಥ ಬದಲಾವಣೆಗಳೇನು, ಚೇಂಜಸ್ ದ್ಯಾಟ್ ವಿ ಹ್ಯಾವ್ ಮೇಡ್ ಇನ್ ರಿಪೋರ್ಟೆಡ್ ಸ್ಪೀಚ್. ದ ರಿಪೋರ್ಟಿಂಗ್ ವರ್ಬ್ ಸೆಡ್ ಈಸ್ ಇಂಟ್ರೊಡ್ಯೂಸ್ಡ್. ರಿಪೋರ್ಟಿಂಗ್ ವರ್ಬ್ ಯಾವುದು ಅಂದರೆ ದ ಕಸ್ಟಮರ್ ಸೆಡ್ ಅಂತ ಡೈರೆಕ್ಟ್ ಸ್ಪೀಚಲ್ಲಿ ಇದೆಯಲ್ಲ, ಕಸ್ಟಮರ್ ಸೆಡ್. ದ ವರ್ಬ್ ಔಟ್ಸೈಡ್ ದಿ ಇನ್ವರ್ಟೆಡ್ ಕಾಮ ಈಸ್ ದ ರಿಪೋರ್ಟಿಂಗ್ ವರ್ಬ್. ಇನ್ವರ್ಟೆಡ್ ಕಾಮದಿಂದ ಹೊರಗಡೆ ಇರೋದು ರಿಪೋರ್ಟಿಂಗ್ ವರ್ಬ್. ದ ಕಸ್ಟಮರ್ ಸೆಡ್ ಡೈರೆಕ್ಟ್ ಸ್ಪೀಚಲ್ಲಿ. ಇಲ್ಲಿ ಈವನ್ ಇನ್ ಇಂಡೈರೆಕ್ಟ್ ಸ್ಪೀಚ್ ದ ಕಸ್ಟಮರ್ ಸೆಡ್ ದ್ಯಾಟ್ ಸೆಡ್ ಈಸ್ ಇಂಟ್ರೊಡ್ಯೂಸ್ಡ್. ರಿಪೋರ್ಟಿಂಗ್ ವರ್ಬ್ ಸೆಟ್ ಆಗ್ಬೋದು ಅಥವಾ ಇನ್ನೊಂದು ಹೊಸ ಶೂಟೇಬಲ್ ರಿಪೋರ್ಟಿಂಗ್ ವರ್ಬ್ ಬರ್ಬೋದು. ಅದನ್ನು ನಾವು ನೆಕ್ಸ್ಟ್ ಸೆಂಟೆನ್ಸಲ್ಲಿ ವಿ ಕಮ್ ಟು ನೋ ಆಲ್ ದೋಸ್ ಥಿಂಗ್ಸ್. ಈಗ ಸೆಡ್ ಅನ್ನೋದು ಇಟ್ ಈಸ್ ಎ ರಿಪೋರ್ಟಿಂಗ್ ವರ್ಬ್ ಇಂಟ್ರೊಡ್ಯೂಸ್ಡ್. ಎರಡನೇ ಚೇಂಜ್ ಏನಾಗಿದೆ, ದ ಕಂಜಂಕ್ಷನ್ ದ್ಯಾಟ್ ಈಸ್ ಯೂಸ್ಡ್ ಬಿಫೋರ್ ದ ಇಂಡೈರೆಕ್ಟ್ ಸ್ಟೇಟ್ಮೆಂಟ್. ಡೈರೆಕ್ಟ್ ಸ್ಟೇಟ್ಮೆಂಟನ್ನು ಇಂಡೈರೆಕ್ಟ್ ಮಾಡೋದಕ್ಕಿಂತ ಮುಂಚೆ ದೇರ್ ಇಸ್ ಎ ಕಂಜಂಕ್ಷನ್. ಕಂಜಂಕ್ಷನ್ ಟು ಜಾಯಿನ್ ದ ರಿಪೋರ್ಟಿಂಗ್ ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಆ್ಯಂಡ್ ದಿ ಡೈರೆಕ್ಟ್ ಸ್ಪೀಚ್. ರಿಪೋರ್ಟ್ ಮಾಡ್ತಕ್ಕಂಥ ಸೆಂಟೆನ್ಸ್ ಪಾರ್ಟ್ ಇದೆಯಲ್ಲ, ಸೆಂಟೆನ್ಸ್ ಇದು ದ ಕಸ್ಟಮರ್ ಸೆಡ್ ಮತ್ತು ಇನ್ವರ್ಟೆಡ್ ಕಾಮದಲ್ಲಿರೋದು ಡೈರೆಕ್ಟ್ ಸ್ಪೀಚು, ಅವೆರಡನ್ನು ಜಾಯಿನ್ ಮಾಡೋಕ್ಕೆ ವಿ ನೀಡ್ ಎ ಕಂಜಂಕ್ಷನ್. ಇಲ್ಲಿ ಬಳಕೆ ಮಾಡಿರೋದು ಯಾವುದು, ದ್ಯಾಟ್. ದ ಕಸ್ಟಮರ್ ಸೆಡ್ ದ್ಯಾಟ್ ಈಸ್ ಯೂಸ್ಡ್ ಬಿಫೋರ್ ದ ಇಂಡೈರೆಕ್ಟ್ ಸ್ಟೇಟ್ಮೆಂಟ್. ಥರ್ಡ್ ಒನ್ನು ಐ ಈಸ್ ಚೇಂಜ್ಡ್ ಇನ್ ಟು ಹಿ. ಡೈರೆಕ್ಟ್ ಸ್ಪೀಚಲ್ಲಿ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ಯು ಡೆಲಿವರ್ಡ್ ದ ಗೂಡ್ಸ್ ಅಂತ ಇದೆ. ಐ ಅಂದರೆ ಯಾರು, ದ ಕಸ್ಟಮರ್. ಈಗ ಕಸ್ಟಮರು ಅವನೇ ಹೇಳ್ದ, ನಾನು ಅಂತ ಹೇಳ್ದ. ಈಗ ಕಸ್ಟಮರ್ ಏನು ಹೇಳ್ದ ಅಂತ ನಾವು ಹೇಳಿದಾಗ ಐ ಈಸ್ ಚೇಂಜ್ಡ್ ಇನ್ ಟು ಇ ಆರ್ ಸಿ. ಅದು ಮೇಲ್ ಆಗಿದ್ದರೆ ಹಿ ಅಥವಾ ಫೀಮೇಲ್ ಆಗಿದ್ದರೆ ಐ ಈಸ್ ಚೇಂಜ್ಡ್ ಇನ್ ಟು ಹಿ. ನೋಡಿ, ದ ಕಸ್ಟಮರ್ ಸೆಡ್ ದ್ಯಾಟ್ ಈ ವಾಸ್ ಅಥವಾ ಶಿ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಥರ್ಡ್ ಒನ್, ದ ವರ್ಬ್ ಈಸ್ ಪುಟ್ ಇನ್ ಟು ದ ಪಾಸ್ಟ್ ಟೆನ್ಸ್ ಫಾರ್ಮ್. ಡೈರೆಕ್ಟ್ ಸ್ಪೀಚ್ನಲ್ಲಿ ವರ್ಬ್ ಯಾವುದು ಅಂದರೆ ಐ ಯಾಮ್. ಯಾಮ್ ಈಸ್ ದ ವರ್ಬ್. ಅದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಪ್ರೆಸೆಂಟ್ ಟೆನ್ಸಲ್ಲಿರೋದು ಇಟ್ ಈಸ್ ಚೇಂಜ್ಡ್ ಇನ್ ಟು ಫಾಸ್ಟ್ ಟೆನ್ಸ್. ಯಾಮು ಪಾಸ್ಟ್ ಟೆನ್ಸ್ ಏನು, ಯು ನೋ ದ ಹೆಲ್ಪಿಂಗ್ ವರ್ಬ್ಸ್. ಪ್ರೆಸೆಂಟ್ ಟೆನ್ಸ್ ಫಾರ್ಮು ಯಾಮ್ ಈಸ್ ಆರ್. ಪಾಸ್ಟ್ ಟೆನ್ಸಲ್ಲಿ ವಾಸ್ ಆ್ಯಂಡ್ ವೆರ್. ಸಿಂಗ್ಯುಲರ್ ಯಾಮ್ ಇರೋದ್ರಿಂದ ವಾಸ್ ಅಂತ ಬದಲಾವಣೆ ಆಗಿದೆ. ಈ ವಾಸ್. ನೆಕ್ಸ್ಟ್, ದೇರ್ ಆರ್ ನೋ ಕೊಟೇಶನ್ ಮಾರ್ಕ್ಸ್. ಅಲ್ಲಿ ಯಾವುದೇ ಕೊಟೇಶನ್ ಮಾರ್ಕ್ಸ್ ಇಲ್ಲ. ಇನ್ನೊಂದು ಚೇಂಜ್ ಇದೆ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ಯು ಡೆಲಿವರ್ಡ್ ದ ಗೂಡ್ಸ್. ಯು ಅಂದರೆ ಯಾರಿಗೆ ಅಡ್ರೆಸ್ ಮಾಡಿರೋದು, ಸ್ಪೀಕರಿಗೆ. ಯು ಈಸ್ ಚೇಂಜ್ಡ್ ಇನ್ ಟು ವಿ. ಅದು ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ಸೊ ದ ರಿಪೋರ್ಟಿಂಗ್ ವರ್ಬ್ ಈಸ್ ಯೂಸ್ವಲಿ ಇನ್ ದ ಪಾಸ್ಟ್ ಟೆನ್ಸ್. ಸಾಮಾನ್ಯವಾಗಿ ಡೈರೆಕ್ಟ್ ಸ್ಪೀಚಲ್ಲಿ ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲೇ ಇರುತ್ತೆ. ದ ಕಸ್ಟಮರ್ ಸೆಡ್, ಆಗ ಈ ಸೆಡ್ ದ್ಯಾಟ್, ಐ ಟೋಲ್ಡ್ ಹರ್ ದ್ಯಾಟ್, ದ ರೆಸ್ಟ್ ಆಫ್ ದಿ ಸೆಂಟೆನ್ಸ್ ಈಸ್ ಆಲ್ಸೋ ಇನ್ ದ ಪಾಸ್ಟ್ ಟೆನ್ಸ್. ರಿಪೋರ್ಟಿಂಗ್ ವರ್ಬು ಇನ್ವರ್ಟೆಡ್ ಕಾಮಾದ ಹೊರಗಡೆ ಇರ್ತಕ್ಕಂಥದ್ದು, ದ ಕಸ್ಟಮರ್ ಸೆಡ್ ಭಾಗ ಇದೆಯಲ್ಲ, ಆ ಥರ ಇರ್ತಕ್ಕಂಥ ಸೆಂಟೆನ್ಸಿನ ಭಾಗ ಫಾಸ್ಟ್ ಟೆನ್ಸ್ ಫಾರಮಲ್ಲಿದ್ದರೆ ಉಳಿದಿರತಕ್ಕಂಥದ್ದನ್ನು ಫಾಸ್ಟ್ ಟೆನ್ಸಲ್ಲಿ ಇರುತ್ತೆ. ಫಾಸ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ದ ಕಂಜಂಕ್ಷನ್ ದ್ಯಾಟ್ ಕ್ಯಾನ್ ಬಿ ಲೆಫ್ಟ್ ಔಟ್ ಸಮ್ ಟೈಮ್ಸ್. ಕೆಲವು ಸಾರಿ ಕಂಜಂಕ್ಷನ್ ದ್ಯಾಟ್ ಅನ್ನೋದನ್ನು ಬಿಡ್ಬೋದು. ನೋಡಿ, ಮೇಲಿನ ಸೆಂಟೆನ್ಸಲ್ಲೇ ಬಿಡ್ಬೋದು. ದ ಕಸ್ಟಮರ್ ಸೆಡ್ ಈ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ಈ ಡೆಲಿವರ್ಡ್ ದ ಗೂಡ್ಸ್. ದ ಕಸ್ಟಮರ್ ಸೆಡ್ ದ್ಯಾಟ್ ಇದೆಯಲ್ಲ, ಅಲ್ಲಿ ದ್ಯಾಟ್ ಕ್ಯಾನ್ ಆಲ್ಸೋ ಬಿ ಕಂಜಂಕ್ಷನ್ ಸಮ್ಟೈಮ್ಸ್ ಕ್ಯಾನ್ ಬಿ ಒಮಿಟೆಡ್. ಅದನ್ನು ಬಿಡ್ಲೂಬೋದು. ದ ಕಸ್ಟಮರ್ ಸೆಡ್ ದ್ಯಾಟ್ ಈ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ವಿ ಡೆಲಿವರ್ಡ್ ದ ಗೂಡ್ಸ್. ಪಂಕ್ಚುವೇಷನ್ ಆಫ್ ಇಂಡೈರೆಕ್ಟ್ ಸ್ಪೀಚ್. ಪಂಕ್ಚುವೇಷನ್ಸ್ ಏನಾಗುತ್ತೆ ಇಂಡೈರೆಕ್ಟ್ ಸ್ಪೀಚಲ್ಲಿ? ಲುಕ್ ಅಟ್ ದಿ ಸೆಂಟೆನ್ಸ್. ದ ಕಸ್ಟಮರ್ ಸೆಡ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ಯು ಡೆಲಿವರ್ಡ್ ದ ಗೂಡ್ಸ್. ನೋಟ್ ದ ಪಂಕ್ಚುವೇಷನ್. ಕಾಮ ಆಫ್ಟರ್ ಸೆಡ್ ದೇರ್ ಇಸ್ ಎ ಕಾಮ. ದ ಕಸ್ಟಮರ್ ಸೆಡ್ ಅಂದ ತಕ್ಷಣವೇ ದೇರ್ ಇಸ್ ಎ ಕಾಮ. ಆಮೇಲೆ ಇನ್ವರ್ಟೆಡ್ ಕಾಮದಿಂದ ಬಿಗಿತೆ. ಕೊಟೇಶನ್ ಮಾರ್ಕ್ಸ್ ಅಟ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದಿ ಆ್ಯಕ್ಚುಯಲ್ ವರ್ಡ್ಸ್. ಕೊಟೇಶನ್ ಮಾರ್ಕ್ಸು ಬಿಗಿನ್, ಫಸ್ಟ್ ವರ್ಡಿಂದ ಬಿಗಿನ್ ಆಗುತ್ತೆ, ಲಾಸ್ಟ್ ವರ್ಡಲ್ಲಿ ಎಂಡ್ ಆಗುತ್ತೆ. ಆ್ಯಕ್ಚುವಲ್ ವರ್ಡ್ಸ್ ಬಿಗಿನ್ ವಿತ್ ಕ್ಯಾಪಿಟಲ್. ಆ್ಯಕ್ಚುವಲ್ ವರ್ಡ್ಸ್ ಆಫ್ ದಿ ಸ್ಪೀಕರ್ ಐ, ಅದು ಕ್ಯಾಪಿಟಲ್ ಲೆಟರಿಂದ ಬಿಗಿನ್ ಆಗುತ್ತೆ. ಬಿಗಿನ್ ವಿತ್ ಎ ಕ್ಯಾಪಿಟಲ್ ಆ್ಯಂಡ್ ಆರ್ ಪಂಕ್ಚುವೇಟೆಡ್ ಆಸ್ ರಿಕ್ವೈರ್ಡ್. ಎಲ್ಲೆಲ್ಲಿ ಪಂಕ್ಚುವೇಷನ್ ಮಾರ್ಕ್ಸ್ ಬೇಕು ಅಲ್ಲೆಲ್ಲ ಪಂಕ್ಚುವೇಷನ್ ಮಾರ್ಕ್ಸ್ ಇಡಲಾಗಿದೆ. ನೋಡಿ, ಲಾಸ್ಟ್ ದ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್. ಕೊಟೇಶನ್ ಮಾರ್ಕ್ ಎಂಡ್ಸ್. ದ ಲಾಸ್ಟ್ ಫುಲ್ ಸ್ಟಾಪ್ ಆರ್ ಎಕ್ಸ್ಕ್ಲಮೇಷನ್ ಆರ್ ಕ್ವೆಶನ್ ಮಾರ್ಕ್ ಯಾವುದಾದ್ರೂ ಸೆಂಟೆನ್ಸಿನ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಈಸ್ ಪ್ಲೇಸ್ಡ್ ಬಿಫೋರ್ ದಿ ಕ್ಲೋಸಿಂಗ್ ಕೊಟೇಶನ್ ಮಾರ್ಕ್.
ಕೊಟೇಶನ್ ಮಾರ್ಕಿಗಿಂತ ಮುಂಚೆನೇ ಕ್ವಶನ್ ಮಾರ್ಕ್ ಇದ್ದರೆ ಕ್ವಶನ್, ಎಕ್ಸ್ಲಮೇಟರ್ ಇದ್ದರೆ ಎಕ್ಸ್ಲಮೇಟರ್, ಯಾರ ಫುಲ್ ಸ್ಟಾಪ್ ಇದ್ದರೆ ಫುಲ್ ಸ್ಟಾಪು. ಇದು ಪಂಕ್ಚುವೇಷನ್ ಆಫ್ ದಿ ಡೈರೆಕ್ಟ್ ಸ್ಪೀಚು. Now come to reporting the statements are declarative or assertive sentences. Sentence type ಗೊತ್ತಿದೆ ನಮಗೆ. We know the sentence types. Assertive sentences, interrogative sentences, imperative sentences and exclamatory sentences. ಈ ಸೆಂಟೆನ್ಸಸ್ಸನ್ನು ಬೇರೆ ಬೇರೆ ಟೈಪಿನ ಸೆಂಟೆನ್ಸಸ್ಸನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಾದ್ರೆ ಏನೇನು ಮಾಡ್ತೀವಿ ಅನ್ನೋದನ್ನು ವಿ ಲರ್ನ್ ಒನ್ ಬೈ ಒನ್. ಫಸ್ಟ್ ಲೆಟ್ ಅಸ್ learn how to change the declarative or assertive sentences into reported speech or indirect speech. For reporting statements, we generally use the verbs. Statements ಅನ್ನು ಅಥವಾ assertive sentences ಅನ್ನು ಅಥವಾ declarative sentence ಅಂತ ಏನು ಕರಿತೀವಿ ಅವನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಲಿಕ್ಕೆ ನಾವು ರಿಪೋರ್ಟಿಂಗ್ ವರ್ಬ್ ಆಗಿ ಬಳಸ್ತಕ್ಕಂಥ ವರ್ಬ್ಸ್ನ ಕೆಲವು ಲಿಸ್ಟ್ ಇಲ್ಲಿದೆ. ಸೆಡ್, ಹಿಂದಿನ ಸೆಂಟೆನ್ಸಲ್ಲಿ ಸೆಡ್ ಅಂತ ಬಳದ್ವಿ. ಟೋಲ್ಡ್ ಅಂತ ಬಳಸ್ಕೋಬೋದು. ರಿಪ್ಲೈ ಆಗಿದ್ದರೆ ರಿಪ್ಲೈಡ್, ಆನ್ಸರ್ ಆಗಿದ್ದರೆ ಆನ್ಸರ್ಡ್, ಇನ್ಫಾರ್ಮ್ಡ್, ಪ್ರಾಮಿಸ್ಡ್. ಹೀಗೆ ವಿ ಕ್ಯಾನ್ ಯೂಸ್ ಸೋ ಮೆನಿ ರಿಪೋರ್ಟಿಂಗ್ ವರ್ಬ್ಸ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದಿ ಸೆಂಟೆನ್ಸ್. ಸೆಂಟೆನ್ಸಿನ ನೇಚರ್ ಏನೋ, ಯಾವ ಟೈಪಿಂದೋ, ಅದು ಏನನ್ನು ಕಮ್ಯುನಿಕೇಟ್ ಮಾಡುತ್ತೆ ಅನ್ನೋದ್ರ ಆಧಾರದ ಮೇಲೆ ರಿಪೋರ್ಟಿಂಗ್ ವರ್ಬ್ ಈಸ್ ಟು ಬಿ ಯೂಸ್ಡ್. ಈ ಸೆಡ್ ದ್ಯಾಟ್ ಈ ನೀಡೆಡ್ ದ ಗೂಡ್ಸ್ ಅರ್ಜೆಂಟ್ಲಿ. ಕೊಡ್ತಿ ಸೆಂಟೆನ್ಸ್. ಈ ಸೆಡ್ ದ್ಯಾಟ್, ಅವನು ಹೇಳ್ದ ಅವನಿಗೆ ಅರ್ಜೆಂಟಾಗಿ ಗೂಡ್ಸ್ ಬೇಕಾಗಿತ್ತು. ರಿಪೋರ್ಟಿಂಗ್ ವರ್ಬ್ ಸೇ ಆ್ಯಂಡ್ ಟೆಲ್. ಜನರಲಿ ನಾವು ಅಸರ್ಟಿವ್ ಸೆಂಟೆನ್ಸಸ್ಸನ್ನು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಬೇಕಾದ್ರೆ ಬಳಸ್ತಕ್ಕಂಥ ಎರಡು ವರ್ಬ್ಸ್ ಯಾವುದು ಅಂದರೆ ಸೇ ಆ್ಯಂಡ್ ಟೆಲ್. ಅದಲ್ದೇ ಐ ಟೋಲ್ಡ್ ಯು, ರಿಪ್ಲೈಡು, ಆನ್ಸರ್ಡು, ಇನ್ಫಾರ್ಮ್ಡೂ ಬಳಕೆ ಆಗುತ್ತೆ. ಹೆಚ್ಚಾಗಿ ಬಳಕೆ ಆಗೋದು ಸೇ ಆ್ಯಂಡ್ ಟೆಲ್. ದ ವರ್ಬ್ ಟೆಲ್ ನೀಡ್ಸ್ ಎನ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಟೆಲ್ಗೂ ಸೇ ಎರಡನ್ನು ಯಾವಾಗ ಬಳಸ್ತೀವಿ, ಯಾವಾಗ ಬಳಸಲ್ಲ ಅನ್ನೋದು ದ್ಯಾಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. Whenever we use the verb tell, it needs an indirect object. Tell, sayಗೆ ಅಥವಾ ಸೆಡ್ಗೆ we do not need an object at all. ಸೆಡ್ ಬಂತು ಅಂದರೆ ಆಬ್ಜೆಕ್ಟೇ ಬೇಕಾಗಿಲ್ಲ. ಆದರೆ ಟೆಲ್ ಬಳಸಿದ ಮೇಲೆ ಆಬ್ಜೆಕ್ಟ್ ಇರಬೇಕು. ಏನು ನೋಡು ಆಬ್ಜೆಕ್ಟು? ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ನೋಡಿದಾಗ ನಾವು ನೋಡಿದಾಯಿತು. ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ದಿ ಇಂಡೈರೆಕ್ಟ್ ಆಬ್ಜೆಕ್ಟ್. ವಾಟ್ ವರ್ಬಿನ ಮೇಲೆ ವಾಟ್ ಕ್ವಶನ್ ಇಟ್ಟರೆ ಉತ್ತರ ಹೇಳುತ್ತೆ. ಹೂಮ್ಗೆ ಕ್ವಶನ್ ಇಟ್ಟರೆ ಉತ್ತರ ಹೇಳುತ್ತೆ. ಇಂಡೈರೆಕ್ಟ್ ಆಬ್ಜೆಕ್ಟ್ ಏನು ಮಾಡುತ್ತೆ ಅಂದರೆ ವರ್ಬಿನ ಮೇಲೆ ಹೂಮ್ ಅಂತ ಕ್ವಶನ್ ಇಟ್ಟರೆ ಅದು ಉತ್ತರ ಹೇಳುತ್ತೆ. ವಿ ಸೇ ಟೋಲ್ಡ್ ಮೀ, ಟೋಲ್ಡ್ ಅಸ್, ಟೋಲ್ಡ್ ಯು, ಟೋಲ್ಡ್ ಹಿಮ್, ಟೋಲ್ಡ್ ಹರ್, ಟೋಲ್ಡ್ ದೆಮ್, ದ್ಯಾಟ್ ಅಂತ ಬಳಕೆ ಆಗುತ್ತೆ. ಇಂಡೈರೆಕ್ಟ್ ಆಬ್ಜೆಕ್ಟ್ ಯಾವುದು? ಮೀ, ಅಸ್, ಯು, ಹಿಮ್, ಹರ್, ದೆಮ್ ಇವೆಲ್ಲ ಇಂಡೈರೆಕ್ಟ್ ಆಬ್ಜೆಕ್ಟ್ಸ್. ಯಾಕೆಂದರೆ ಈ ಟೋಲ್ಡ್ ಟು ಹೂಮ್ ಅಂತ ಪ್ರಶ್ನೆ ಮಾಡಿದರೆ ಟು ಮೀ, ಟು ಅಸ್, ಟು ಯು, ಟು ಹಿಮ್, ಟು ಹರ್, ಟು ದೆಮ್ ಅಂತ ಉತ್ತರ ಬರುತ್ತೆ. ಅದನ್ನು ನಾವು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಯಾರಿಗೆ ಅಂತ ಉತ್ತರ ಹೇಳಿದರೆ. ಇಫ್ ಯು ಆರ್ ಸೇಯಿಂಗ್ ಟು ಹೂಮ್ ದ ಆ್ಯಕ್ಚುಯಲ್ ವರ್ಡ್ಸ್ ವರ್ ಸ್ಪೋಕನ್, ಯೂಸ್ ಟೆಲ್. ಯಾರಿಗೆ ಅಂತ ಉತ್ತರ ಹೇಳ್ತಾ ಇದ್ದರೆ ನಮ್ಮ ಆ್ಯಕ್ಚುವಲ್ ವರ್ಡ್ಸು, ಆಗ ಟೆಲ್ ಅನ್ನೋ ವರ್ಡನ್ನು ಅಥವಾ ಟೋಲ್ಡನ್ನು ಬಳಸಬೇಕು. ನೋಡಿ, ದ ಕಸ್ಟಮರ್ ಟೋಲ್ಡ್ ಮೀ ದ್ಯಾಟ್ ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ವಿ ಡೆಲಿವರ್ಡ್ ದ ಗೂಡ್ಸ್. ದ ಕಸ್ಟಮರ್ ಟೋಲ್ಡ್ ಮೀ. ಯಾರಿಗೆ ಅಂತ ನಿರ್ದಿಷ್ಟವಾಗಿ ಹೇಳ್ದೆ ಹೋದರೆ ದ ಕಸ್ಟಮರ್ ಸೆಡ್ ದ್ಯಾಟ್ ಹೇಳ್ದ. ಯಾರಿಗೆ ಹೇಳಿದ್ದು ಗೊತ್ತಿಲ್ಲ ನಮಗೆ. ಯಾರಿಗೆ ಪರ್ಟಿಕ್ಯುಲರಾಗಿ ಯಾರಿಗೆ ಹೇಳ್ದ? ಕಸ್ಟಮರ್ ಟೋಲ್ಡ್ ದ ಓನರ್, ಟೋಲ್ಡ್ ದ ಮ್ಯಾನೇಜರ್, ಟೋಲ್ಡ್ ಮೀ. ಪರ್ಟಿಕ್ಯುಲರ್ ಆಗಿದ್ದಾಗ ಟೆಲ್, ಇಲ್ಲದೆ ಹೋದರೆ ಸೆಡ್. ದ ವರ್ಬ್ ಸೇ ಡಸ್ ನಾಟ್ ಟೇಕ್ ಎನ್ ಇಂಡೈರೆಕ್ಟ್ ಆಬ್ಜೆಕ್ಟ್. ನೋಡಿ, ಸೇ ಅನ್ನೋದು ಇಂಡೈರೆಕ್ಟ್ ಆಬ್ಜೆಕ್ಟನ್ನು ತಗೊಳ್ಳಲ್ಲ. ಇಫ್ ಯು ಡು ನಾಟ್ ಸೇ ಟು ಹೂಮ್ ದ ಆ್ಯಕ್ಚುಯಲ್ ವರ್ಡ್ಸ್ ವರ್ ಸ್ಪೋಕನ್, ಯೂಸ್ ಸೇ. ಯಾರಿಗೆ ಅಂತ ನಿರ್ದಿಷ್ಟವಾಗಿ ರೆಫರ್ ಮಾಡದೆ ಹೋದಾಗ ಸೇ ಅನ್ನೋದನ್ನು ಬಳಸಿ. ದ ಕಸ್ಟಮರ್ ಸೆಡ್ ದ್ಯಾಟ್ ಹಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವೇ ವಿ ಡೆಲಿವರ್ಡ್ ದ ಗೂಡ್ಸ್. ಕಸ್ಟಮರ್ ಹೇಳ್ದ, ಯಾರಿಗೆ ಹೇಳ್ದ ಅಂತ ಸ್ಪೆಸಿಫಿಕೇಶನ್ ಇಲ್ಲ, ಅವನು ಹೇಳಿದ ಮಾತ್ರ ಇದೆ. ಆಗ ಯೂಸ್ ಸೈ. ಯಾರಿಗೆ ಹೇಳಿದ್ದು ಅಂತ ಇದ್ದರೆ ಟೋಲ್ಡ್, ನಂತರ ಇಂಡೈರೆಕ್ಟ್ ಆಬ್ಜೆಕ್ಟ್ ಶುಡ್ ಬಿ ಪ್ಲೇಸ್ಡ್. ಫಾರ್ ರಿಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ವಿ ಜನರಲಿ ಯೂಸ್ ದ ವರ್ಬ್ಸ್. ಐ ಟೋಲ್ಡ್ ಯು ದ್ಯಾಟ್ ಆಲ್ರೆಡಿ. ಜನರಲ್ ಆಗಿ ಬಳಸ್ತಕ್ಕಂಥ ರಿಪೋರ್ಟಿಂಗ್ ವರ್ಬ್ ಸೆಡ್, ಟೋಲ್ಡ್, ರಿಪ್ಲೈಡ್, ಆನ್ಸರ್ಡ್, ಇನ್ಫಾರ್ಮ್ಡ್, ಪ್ರಾಮಿಸ್ಡ್ ಎಕ್ಸೆಟ್ರಾ. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ಉಮಾ ಸೆಡ್. ಉಮಾ ಸೆಡ್, ಐ ಆಮ್ ಟಯರ್ಡ್. ಐ ಆಮ್ ಟಯರ್ಡ್.
ಡೈರೆಕ್ಟ್ ಸ್ಪೀಚಲ್ಲಿ ಇರೋದು ಐ ಆಮ್ ಟಯರ್ಡ್. ನಾವು ಇಲ್ಲಿ ಕಟ್ತೀವಿ ಸೆಂಟೆನ್ಸ್. ಉಮಾ ಸೆಡ್ ರಿಪೋರ್ಟಿಂಗ್ ವರ್ಬ್ ಸೆಡ್ ಇದೆ. ಯಾರಿಗೆ ಹೇಳಿದ್ದು, ಯಾರಿಗೆ ಅಂತ ಇಲ್ಲ. ದ್ಯಾಟ್ ಕಂಜಂಕ್ಷನ್ ದ್ಯಾಟ್ ಈಸ್ ದೇರ್. ಐ ಏನಾಯಿತು, ಸಿ ಆಗಿ ಬದಲಾವಣೆ ಆಯಿತು. ಉಮಾ ಈಸ್ ಫೆಮಿನೈನ್ ಜೆಂಡರ್, ಅದಕ್ಕೆ ಸಿ. ಹ್ಯಾಮ್ ಇದ್ದಿದ್ದು ಉಮಾ ಸೆಡ್ ಪಾಸ್ಟ್ ಟೆನ್ಸಲ್ಲಿದೆ. ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲಿದೆ. ಇನ್ವರ್ಟೆಡ್ ಕಾಮಾದಲ್ಲಿರೋದು ಆಗ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗೋದು. ಸಿ ವಾಸ್ ಟಯರ್ಡ್. ಉಮಾ ಸೆಡ್ ದ್ಯಾಟ್ ಸಿ ವಾಸ್ ಟಯರ್ಡ್. ಹ್ಯಾಮ್ ಇದ್ದಿದ್ದು ಅದರ ಫಾಸ್ಟ್ ಟೆನ್ಸ್ ಫಾರಮ್ಗೆ ಚೇಂಜ್ ಆಗಿದೆ. ಉಮಾ ಸೆಡ್ ದ್ಯಾಟ್ ಸಿ ವಾಸ್ ಟಯರ್ಡ್. ಲುಕ್ ಅಟ್ ದಿ ಸೆಕೆಂಡ್ ಸೆಂಟೆನ್ಸ್. ದ ಟೀಚರ್ ಸೆಡ್. ದ ಟೀಚರ್ ಸೆಡ್ ರಾಜು ಯು ಆರ್ ವೆರಿ ಬ್ರಿಲಿಯಂಟ್. ರಾಜು ಯು ಆರ್ ವೆರಿ ವೆರಿ ಬ್ರಿಲಿಯಂಟ್. ದ ಟೀಚರ್ ಸೆಡ್ ದೀಸ್ ವರ್ಡ್ಸ್. ಈ ಅಡ್ರೆಸ್ಡ್ ರಾಜು. ನೋಡಿ ಇಲ್ಲಿ ಏನಿದೆ, ಅಪ್ರಿಸಿಯೇಟಿಂಗ್, ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ರಿಪೋರ್ಟಿಂಗ್ ವರ್ಬು ದ ಟೀಚರ್ ಸೆಡ್ಗಿಂತ ಭಾಳ ರೆಲೆವೆಂಟ್ ವರ್ಬ್ ಯಾವುದು ರಿಪೋರ್ಟಿಂಗಲ್ಲಿ ಅಂದರೆ, ರಿಪೋರ್ಟ್ ಮಾಡಬೇಕಾದ್ರೆ ದ ಸೆನ್ಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಸೆನ್ಸ್ ಇದೆ, ಮೂಡ್ ಇದೆ ಅನ್ನೋದನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಕ್ಯಾರಿ ಮಾಡಬೇಕು. ಸುಮ್ಮನೆ ವರ್ಡ್ಸನ್ನು ಮೆಕ್ಯಾನಿಕಲ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ. ಅದಕ್ಕೆ ದ ಟೀಚರ್ ಅಪ್ರಿಸಿಯೇಟೆಡ್ ರಾಜು. ದ್ಯಾಟ್ ಕಂಜಂಕ್ಷನ್ ಈ ರಾಜು. ಯು, ಈಗ ಯು ಮೀನ್ಸ್ ರಾಜು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ. ಹಾರೋ ವರ್ಬ್ ಇಟ್ ಈಸ್ ಚೇಂಜ್ಡ್ ಇಂಟು ಪಾಸ್ಟ್ ಟೆನ್ಸ್ ಫಾರಮ್. ಈ ವಾಸ್ ವೆರಿ ಬ್ರಿಲಿಯಂಟ್. ಐ ಥಿಂಕ್ ಯು ಕ್ಯಾನ್ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲಿದೆ ಅಂದರೆ ಒಳಗಡೆ ಅದು ಅದರ ಕರೆಸ್ಪಾಂಡಿಂಗ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗಬೇಕು. ಗೀತಾ ಸೆಡ್ ಟು ಮೀ. ಗೀತಾ ಸೆಡ್ ಟು ಮೀ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಗೀತಾ ನನಗೆ ಹೇಳಿದ್ದು, ನೀನು ನನ್ನ ಅತ್ಯುತ್ತಮ ಗೆಳತಿ. ನೋಡಿ, ಗೀತಾ ಯಾರಿಗೆ ಹೇಳಿದ್ದು, ಟು ಮೀ ಇದೆ. ಸೆಡ್ ಟು ಮೀ. ಈಗ ಅದಕ್ಕೆ ಗೀತಾ ಟೋಲ್ಡ್ ಮೀ ದ್ಯಾಟ್ ಕಂಜಂಕ್ಷನ್ ಐ. ಯು ಅಂದರೆ ಅದರಲ್ಲಿ ಐ. ಹಾರೋ ಪ್ರೆಸೆಂಟ್ ಟೆನ್ಸಲ್ಲಿದೆ, ಫಾಸ್ಟ್ ಟೆನ್ಸ್. ಐ ವಾಸ್. ಮೈ ಮೀನ್ಸ್ ಗೀತಾಸ್, ಹರ್ ಬೆಸ್ಟ್ ಫ್ರೆಂಡ್. ಗೀತಾ ಟೋಲ್ಡ್ ಮೀ ದ್ಯಾಟ್ ಐ ವಾಸ್ ಹರ್ ಬೆಸ್ಟ್ ಫ್ರೆಂಡ್. ಫಾರ್ ರಿಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಎಗೈನ್ ದ ಸೇಮ್ ಆನ್ಸರ್ಸ್. ವರ್ಬ್ಸು ಅದೇ ಇರುತ್ತೆ. ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ರೋಹನ್ ಸೆಡ್. ರೋಹನ್ ಹೇಳ್ತಾನೆ, ಸಂದೇಶ್ ಐ ವಿಲ್ ಸರ್ಟನ್ಲಿ ಹೆಲ್ಪ್ ಯು. ಐ ವಿಲ್ ಸರ್ಟನ್ಲಿ ಹೆಲ್ಪ್ ಯು. ಸಂದೇಶ್ ಡೋಂಟ್ ವರಿ, ಐ ವಿಲ್ ಸರ್ಟನ್ಲಿ ಹೆಲ್ಪ್ ಯು. ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ನೋಡಿ, ಇಲ್ಲೇನು ಮಾಡ್ತಿದ್ದಾನೆ, ಐ ವಿಲ್ ಸರ್ಟನ್ಲಿ ಹೆಲ್ಪ್ ಯು ಅಂದರೆ ಪ್ರಾಮಿಸ್, ಪ್ರಮಾಣ ಮಾಡ್ತಿದ್ದಾನೆ, ಭರವಸೆ ಕೊಡ್ತಾ ಇದ್ದಾನೆ, ಅಶ್ಯೂರೆನ್ಸನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ರೋಹನ್ ಪ್ರಾಮಿಸ್ಡ್ ಆರ್ ಅಶ್ಯೂರ್ಡ್ ಸಂದೇಶ್ ಹೇಳಿದ. ದ್ಯಾಟ್ ಕಂಜಂಕ್ಷನ್ ಏನಂತ, ಐ ಈಸ್ ಚೇಂಜ್ಡ್ ಇಂಟು ಥರ್ಡ್ ಪರ್ಸನ್ ಹಿ. ವಿಲ್ಲು ಪ್ರೆಸೆಂಟ್ ಟೆನ್ಸ್ ಫಾರಮಲ್ಲಿದೆ. ವುಡ್, ಈ ವುಡ್. ಸರ್ಟನ್ಲಿ ಹೆಲ್ಪ್, ಯು ಬಿಕಮ್ಸ್ ಹಿಮ್. ಸೆಕೆಂಡ್ ಪರ್ಸನ್ನು ಥರ್ಡ್ ಪರ್ಸನ್ ಆಗಿ ಬದಲಾವಣೆ ಇದೆ. ರೋಷನ್ನು ಸಂದೇಶ್ ಕೇಳಿದ, ಅವರಿಬ್ಬರು ಮಾತಾಡ್ತಾ ಇದ್ರು. ಈಗ ಮೂರನೇ ವ್ಯಕ್ತಿ ರಿಪೋರ್ಟ್ ಮಾಡ್ತಾ ಇರೋದ್ರಿಂದ ಯು ಈಸ್ ಚೇಂಜ್ಡ್ ಇಂಟು ಥರ್ಡ್ ಪರ್ಸನ್. ರೋಹನ್ ಪ್ರಾಮಿಸ್ಡ್ ಆರ್ ಅಶ್ಯೂರ್ಡ್ ಸಂದೇಶ್ ದ್ಯಾಟ್ ಯು ವುಡ್ ಸರ್ಟನ್ಲಿ ಹೆಲ್ಪ್ ಹಿಮ್. ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ದ ಆಕ್ಟರ್ ಸೆಡ್ ಐ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಎಂಟರಿಂಗ್ ಇಂಟು ಪಾಲಿಟಿಕ್ಸ್. ದ ಆಕ್ಟರ್ ಸೆಡ್, ಯಾರೋ ನಟ ಹೇಳ್ತಾನೆ, ಪ್ರೆಸ್ ಅವರು ಪ್ರಶ್ನೆ ಮಾಡಿದಾಗ, ಐ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಎಂಟರಿಂಗ್ ಇಂಟು ಪಾಲಿಟಿಕ್ಸ್. ನಾನು ಪಾಲಿಟಿಕ್ಸಿಗೆ ಎಂಟ್ರಿ ಆಗ್ತಕ್ಕಂಥ ಉದ್ದೇಶ ನನ್ನಲ್ಲಿ ಇಲ್ಲ. ಇದು ಒಂದು ಆನ್ಸರ್ ಗಿವನ್ ಟು ಎ ಕ್ವಶನ್ ಪೋಸ್ಟ್ ಬೈ ದ ಮೀಡಿಯಾ ಪರ್ಸನ್ಸ್. ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು ಅನಿಸುತ್ತೆ, ಅದಕ್ಕೆ ಅವರು ಈ ರೀತಿ ಉತ್ತರ ಹೇಳ್ತಾರೆ. ಅದಕ್ಕೆ ಅದು ಉತ್ತರ ಆಗಿರೋದ್ರಿಂದ ಆನ್ಸರ್ಡ್ ಆರ್ ರಿಪ್ಲೈಡ್, ರಿಪೋರ್ಟಿಂಗ್ ವರ್ಬ್. ಯು ಸಿ ದ ಆಕ್ಟರ್ ಆನ್ಸರ್ಡ್ ಆರ್ ರಿಪ್ಲೈಡ್ ಕಂಜಂಕ್ಷನ್ ದ್ಯಾಟ್ ಐ ಈಸ್ ಚೇಂಜ್ಡ್ ಇಂಟು ಹಿ. ಲೇಡಿ ಆಗಿದ್ದರೆ ಸಿ ಹ್ಯಾಡ್ ಯಾವ ಇನ್ ಪ್ರೆಸೆಂಟ್ ಟೆನ್ಸ್ ಫಾರಮ್, ಹ್ಯಾಡ್ ಫಾಸ್ಟ್ ಟೆನ್ಸ್ ಫಾರಮ್. ಹ್ಯಾಡ್ ನೋ ಇಂಟೆನ್ಷನ್ ಆಫ್ ಎಂಟರಿಂಗ್ ಇಂಟು ಪಾಲಿಟಿಕ್ಸ್. ವಾಣಿ ಸೆಡ್ ಟು ಹರ್ ಫಾದರ್. ಅವಳು ಅವಳ ತಂದೆಗೆ ಹೇಳಿದ್ದು, ಐ ವಾಂಟ್ ಯು ಟು ಅಕಂಪನಿ ಮೀ ಟು ದ ಕಾಲೇಜ್. ನೀನು ನನ್ನ ಜೊತೆಗೆ ಇವತ್ತು ಕಾಲೇಜಿಗೆ ಬರಬೇಕು. ಐ ವಾಂಟ್ ಯು ಟು ಅಕಂಪನಿ ಮೀ ಟು ದ ಕಾಲೇಜ್. ಇಲ್ಲಿ ಏನಿದೆ, ದೇರ್ ಇಸ್ ಅ ರಿಕ್ವೆಸ್ಟ್ ಆರ್ ಸಿ ಆಸ್ಟ್, ಜಸ್ಟ್ ಕೇಳ್ತಾ ಇರ್ಬೋದು ಅಥವಾ ರಿಕ್ವೆಸ್ಟ್ ಇರ್ಬೋದು. ಅದಕ್ಕೆ ವಾಣಿ ರಿಕ್ವೆಸ್ಟೆಡ್ ಆರ್ ಆಸ್ಟ್ ಹರ್ ಫಾದರ್. ದ್ಯಾಟ್ ಕಂಜಂಕ್ಷನ್ ಸಿ. ವಾಂಟ್ ಈಸ್ ದ ವರ್ಬ್, ಫಾಸ್ಟ್ ಟೆನ್ಸಿಗೆ ಚೇಂಜ್ ಆಗುತ್ತೆ. ಸಿ ವಾಂಟೆಡ್ ಯಾರನ್ನ, ಫಾದರ್. ವಾಂಟೆಡ್ ಹಿಮ್ ಟು ಅಕಂಪನಿ ಹರ್ ಟು ದ ಕಾಲೇಜ್
ದ್ಯಾಟ್ ಡೇ, ಅವತ್ತು ನನ್ನ ಕಾಲೇಜಿಗೆ ನೀನು ನನ್ನ ಜೊತೆ ಬರಬೇಕು ಅಂತ ಕೇಳಿದ್ಲು, ರಿಕ್ವೆಸ್ಟ್ ಮಾಡಿದ್ಲು. ಅದರ್ ರಿಪೋರ್ಟಿಂಗ್ ವರ್ಬ್ಸ್, ಯೂಸಿಂಗ್ ಸಮ್ ಅದರ್ ರಿಪೋರ್ಟಿಂಗ್ ವರ್ಬ್ಸ್ ಆ್ಯಡ್ಸ್ ವೆರೈಟಿ. ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ವೇರಿಡ್ ಬೈ ಯೂಸಿಂಗ್. ಇನ್ನೂ ಕೆಲವಿದೆ ವರ್ಬ್ಸಲ್ಲಿ ರಿಪೋರ್ಟಿಂಗ್ ವರ್ಬ್ಸು. ಪ್ರಾಮಿಸ್ಡು, ರಿಕ್ವೆಸ್ಟೆಡ್, ಸೆಡ್ಡು, ಟೋಲ್ಡಿನ ಜೊತೆಗೆ ಡಿಕ್ಲೇರ್ಡ್, ಸ್ಟೇಟೆಡ್, ಪ್ರಾಮಿಸ್ಡ್, ಎಕ್ಸ್ಪ್ಲೈನ್ಡ್. ಸೇಮ್ ಸ್ಟ್ರಕ್ಚರ್ ಆಸ್ ಸೆಡ್, ರಿಮೈಂಡೆಡ್, ರಿಮೈಂಡೆಡ್, ಟೋಲ್ಡ್ ಅನ್ನೋ ಅರ್ಥದಲ್ಲಿ ಬೆಳಗ್ಗೆ. ಆ್ಯಂಡ್ ಸೋ ಆನ್. ವಿ ವಿಲ್ ಡೆಫಿನೆಟ್ಲಿ ಡೆಲಿವರ್ ದ ಗೂಡ್ಸ್ ಬೈ ದಿ 14th. ವಿ ವಿಲ್ ಡೆಫಿನೆಟ್ಲಿ ಡೆಲಿವರ್ ಟು ದ ಗೂಡ್ಸ್, ಖಂಡಿತ. ಇಟ್ ಈಸ್ ಎ ಪ್ರಾಮಿಸ್. ಈ ಪ್ರಾಮಿಸ್ಡ್ ದ್ಯಾಟ್, ಈ ನೋಡಿ, ಹಿ, ವಿ ಅಥವಾ ವಿ, ದೇ, ವಿ ವಿಲ್ ಅನ್ನೋದು, ದೇ ವುಡ್ ಡೆಫಿನೆಟ್ಲಿ, ದೇ ವುಡ್ ಡೆಲಿವರ್ ದ ಗೂಡ್ಸ್ ಬೈ ದ 14th. ಡೆಫಿನೆಟ್ಲಿ, ಸರ್ಟನ್ಟಿ, ಪ್ರಾಮಿಸ್. Next one, you will have to complete the report by tomorrow, no matter what happens. It is an instruction. You will have to complete the report by tomorrow. ನಾಳೆ ಅಷ್ಟೊತ್ತಿಗೆ ನೀನು ಕೆಲಸ ಮುಗಿಸ್ಲೇಬೇಕು ರಿಪೋರ್ಟನ್ನು, ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್. ಏನಾಗುತ್ತಾ ಗೊತ್ತಿಲ್ಲ ಅಂದರೆ ಇಲ್ಲಿ ಪ್ರೆಸರ್ ಇದೆ. ಈ ಇನ್ಸಿಸ್ಟೆಡ್ ದ್ಯಾಟ್, ಯು ಅಂದರೆ ಯಾರಿಗೆ ಅಡ್ರೆಸ್ ಮಾಡಿದ್ದು? ನನಗೆ ಮಾಡಿದ್ದು. ಇನ್ಸಿಸ್ಟೆಡ್ ದ್ಯಾಟ್ ಐ ಕಂಪ್ಲೀಟ್ ದ ರಿಪೋರ್ಟ್ ಬೈ ದ ನೆಕ್ಸ್ಟ್ ಡೇ. I will insisted that I complete the report by the next day, no matter what happened. ಏನಾಗುತ್ತಾ ಗೊತ್ತಿಲ್ಲ. You have to complete the report by next day. Look at another sentence. The insisted. You have to get the copies of the documents attested and then attach them to the form. You have to get the copies of the documents attested. ನಿನ್ನ ಡಾಕ್ಯುಮೆಂಟ್ಸನ್ನು ಅಟೆಸ್ಟೇಷನ್ ಮಾಡಿಸ್ಕೋಬೇಕು. and then attach them to the form. ಅಪ್ಲಿಕೇಶನ್ ಫಾರಮ್ಗೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ಏನು ಮಾಡ್ತಿದ್ದಾನೆ? ಈಸ್ ಎಕ್ಸ್ಪ್ಲೈನಿಂಗ್ ಅಥವಾ ಇನ್ಸ್ಟ್ರಕ್ಟ್ ಮಾಡ್ತಿದ್ದಾನೆ ಅಥವಾ ಎಕ್ಸ್ಪ್ಲೈನ್ ಮಾಡ್ತಾನೆ. ಈ ಎಕ್ಸ್ಪ್ಲೈನ್ ದ್ಯಾಟ್ ಯು ಯಾವ ಟು ಐ ಹ್ಯಾಡ್ ಟು ಗೆಟ್ ಅನ್ನೋದು ಪಾಸ್ಟ್ ಟೆನ್ಸ್. ಹ್ಯಾಡ್ ಟು ಗೆಟ್ ದೆಮ್, ಹ್ಯಾಡ್ ಟು ಗೆಟ್ ದ ಪೇಪರ್ಸ್ ಆರ್ ಕಾಪೀಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಅಟೆಸ್ಟೆಡ್ ಆ್ಯಂಡ್ ದೆನ್ ಅಟ್ಯಾಚ್ ದೆಮ್ ಟು ದ ಫಾರಮ್. ಲುಕ್ ಅಟ್ ಅನದರ್ ಸೆಂಟೆನ್ಸ್. You have an appointment this evening with the MD of XYZ company. You have an appointment. ಇದು ರಿಮೈಂಡಿಂಗ್. ನಿನಗೆ ಸಂಜೆ ಒಂದು ಅಪಾಯಿಂಟ್ಮೆಂಟ್ ಇದೆ, ಗೊತ್ತಿದೆಯಲ್ಲ, ಮರಿಬೇಡ ಅಟೆಂಡ್ ಆಗಲಿಕ್ಕೆ. ಇಟ್ ಈಸ್ ಎ ರಿಮೈಂಡೆಡ್. ಸಿ ರಿಮೈಂಡೆಡ್ ಮೀ ದ್ಯಾಟ್ ಐ ಹ್ಯಾಡ್ ಎನ್ ಅಪಾಯಿಂಟ್ಮೆಂಟ್ ದ್ಯಾಟ್ ಈವ್ನಿಂಗ್. ದಿಸ್ ಈವ್ನಿಂಗ್ ಈಸ್ ಚೇಂಜ್ ಇಂಟು ದ್ಯಾಟ್ ಈವ್ನಿಂಗ್. ಅದು ಯಾಕೆ ಚೇಂಜ್ ಆಗುತ್ತೆ ಅಂತ ಐ ವಿಲ್ ಟೆಲ್ ಯು ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ವಿತ್ ದ MD ಆಫ್ XYZ ಕಂಪನಿ. ಲೆಟ್ ಅಸ್ ಸಿ ಸರ್ಟನ್ ಚೇಂಜಸ್. ಇದುವರೆಗೂ ನಾವು ವರ್ಬಲ್ಲಿ ಏನು ಚೇಂಜ್ ಆಗುತ್ತೆ, ರಿಪೋರ್ಟಿಂಗ್ ವರ್ಬು ಯಾವ್ಯಾವ ರಿಪೋರ್ಟಿಂಗ್ ವರ್ಬ್ ಇದೆ. ರಿಪೋರ್ಟಿಂಗ್ ವರ್ಬು ಪಾಸ್ಟ್ ಟೆನ್ಸಲ್ಲಿದ್ದರೆ ಸೆಂಟೆನ್ಸಿನ ಒಳಗಡೆ ಇರತಕ್ಕಂಥ ಪ್ರೆಸೆಂಟ್ ಟೆನ್ಸು ಮತ್ತು ಮೊಡಲ್ ಆಕ್ಸಿಲರೀಸು ಅದರ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗ್ತವೆ ಅನ್ನೋದನ್ನು ನೋಡಾಯಿತು. ವೆನ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ದ ಪಾಸ್ಟ್ ಟೆನ್ಸ್, ದ ಪ್ರೆಸೆಂಟ್ ಟೆನ್ಸ್ ವರ್ಬ್ಸ್ ಆಫ್ ದಿ ಡೈರೆಕ್ಟ್ ಸ್ಪೀಚ್ ಚೇಂಜ್ ಇಂಟು ದಿ ಕರೆಸ್ಪಾಂಡಿಂಗ್ ಫಾಸ್ಟ್ ಟೆನ್ಸ್. ದ ಟೇಬಲ್ ಶೋಸ್ ದ ಚೇಂಜಸ್. ಈಗ ನೋಡಾಯಿತು ಸೆಂಟೆನ್ಸಲ್ಲಿ ಇನ್ವರ್ಟೆಡ್ ಕಾಮದಲ್ಲಿರ್ತಕ್ಕಂಥ ಸೆಂಟೆನ್ಸಿನ ಅಲ್ಲಿರ್ತಕ್ಕಂಥ ವರ್ಬ್ಸು ಯಾಮು, ಈಸು, ಆರ್ ಇದ್ದರೆ ಅವು ಪಾಸ್ಟ್ ಟೆನ್ಸ್. ರಿಪೋರ್ಟೆಡ್ ಸ್ಪೀಚಲ್ಲಿ ವಾಸ್ ಆ್ಯಂಡ್ ವೇರ್ ಅಂತ ಚೇಂಜ್ ಆಗುತ್ತೆ. ಯಾಸ್ ಆ್ಯಂಡ್ ಯಾವ್ ಇದ್ದರೆ ಇಟ್ ಈಸ್ ಚೇಂಜ್ ಇಂಟು ಹ್ಯಾಡ. ಗೋಸ್ ಇದ್ದರೆ ವೆಂಟ. ಯಾಸ್ ಹವ್ ಗಾನ್ ಇದ್ದರೆ ಹ್ಯಾಡ್ ಗಾನ್. ಯಾಮ್ ಈಸ್ ಆರ್ ಗೋಯಿಂಗ್. ಆ ರೀತಿ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಇಫ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ದ ಫಾಸ್ಟ್ ಟೆನ್ಸ್, ವರ್ಬ್ಸ್ ಇನ್ ಡೈರೆಕ್ಟ್ ಸ್ಪೀಚ್ ಚೇಂಜಸ್ ಫ್ರಮ್ ಸಿಂಪಲ್ ಪ್ರೆಸೆಂಟ್ ಟು ದ ಸಿಂಪಲ್ ಫಾಸ್ಟ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟು ಪ್ರೆಸೆಂಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ರಿಪೋರ್ಟಿಂಗ್ ವರ್ಬು ಫಾರ್ ಎಕ್ಸಾಂಪಲ್ ಗೋಪಾಲ್ ಸೆಡ್, ಅದು ರಿಪೋರ್ಟಿಂಗ್ ವರ್ಬು ಫಾಸ್ಟ್ ಟೆನ್ಸಲ್ಲಿ ಇದೆ. ಸೆಡ್ ಒಳಗಡೆ ನೋಡಿ ದ ಬೆಲ್ ರಿಂಗ್ಸ್ ಅಟ್ 9 AM ಅಂತ ಇದೆ. ಬೆಲ್ ರಿಂಗ್ಸು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಇಟ್ ಈಸ್ ಚೇಂಜ್ ಇಂಟು ಸಿಂಪಲ್ ಫಾಸ್ಟ್ ಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ಗೋಪಾಲ್ ಸೆಡ್ ದ್ಯಾಟ್ ದ ಬೆಲ್ ರ್ಯಾಂಗ್ ಅಟ್ 9 AM. ರಿಂಗ್ಸು ರ್ಯಾಂಗ್ ಅಂತ ಚೇಂಜ್ ಆಗುತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿರೋದು ಪಾಸ್ಟ್ ಟೆನ್ಸ್. ಸೆಕೆಂಡ್ ಸೆಂಟೆನ್ಸ್ ಗೋಪಾಲ್ ಸೆಡ್ ದ ಬೆಲ್ ಈಸ್ ರಿಂಗಿಂಗ್. ಗೋಪಾಲ್ ಹೇಳ್ದ ಬೆಲ್ ಹೊಡಿತಾ ಇದೆ.
ಈಸ್ ರಿಂಗಿಂಗ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಯಾಕಂದರೆ ಹೆಲ್ಪಿಂಗ್ ವರ್ಬ್ ಈಸ್ ಇದೆ, ಅದು ಪ್ರೆಸೆಂಟ್ ಟೆನ್ಸು. ರಿಂಗಿಂಗು ಪ್ರೋಗ್ರೆಸಿವ್ ಫಾರಮ್ ಆಫ್ ದಿ ಮೈನ್ ವರ್ಬ್. ಈಸ್ ರಿಂಗಿಂಗ್ ಅದು ಏನು ಚೇಂಜ್ ಆಗಬೇಕು, ಪಾಸ್ಟ್ ಕಂಟಿನ್ಯೂಸ್ ಚೇಂಜ್ ಆಗಬೇಕು. ಗೋಪಾಲ್ ಸೆಡ್ ದ್ಯಾಟ್ ದ ಬೆಲ್ ವಾಸ್ ರಿಂಗಿಂಗ್. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್, ಗೋಪಾಲ್ ಸೆಡ್ ದ ಬೆಲ್ ಆ್ಯಸ್ ರಂಗ್, ಬೆಲ್ ಹೊಡೆದಿದೆ, ದ ಬೆಲ್ ಆ್ಯಸ್ ರಂಗ್. ಪ್ರೆಸೆಂಟ್ ಪರ್ಫೆಕ್ಟ್ ಇರೋದು ಪಾಸ್ಟ್ ಪರ್ಫೆಕ್ಟಿಗೆ. ಗೋಪಾಲ್ ಸೆಡ್ ದ್ಯಾಟ್ ದ ಬೆಲ್ ಹ್ಯಾಡ್ ರಂಗ್, ಆ್ಯಸ್ ರಂಗ್ ಚೇಂಜ್ ಇಂಟು ಹ್ಯಾಡ್ ರಂಗ್. ಗೋಪಾಲ್ ಸೆಡ್ ದ ಬೆಲ್ ಆ್ಯಸ್ ಬೀನ್ ರಿಂಗಿಂಗ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಬೆಲ್ ಹೊಡಿತಾ ಇದೆ, ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಆಗುತ್ತೆ. ಗೋಪಾಲ್ ಸೆಡ್ ದ್ಯಾಟ್ ದ ಬೆಲ್ ಹ್ಯಾಡ್ ಬೀನ್ ರಿಂಗಿಂಗ್. ನೋಡಿ ಎಲ್ಲ ಬೋಲ್ಡ್ ಲೆಟರ್ಸಲ್ಲಿದೆ. ಪ್ರೆಸೆಂಟ್ ಟೆನ್ಸಿಂದು ಫಾಸ್ಟ್ ಟೆನ್ಸಿಗೆ ಕಂಟಿನ್ಯೂಸ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಸು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸು, ಸಿಂಪಲ್ ಪ್ರೆಸೆಂಟು, ಸಿಂಪಲ್ ಫಾಸ್ಟು, ಪ್ರೆಸೆಂಟ್ ಪರ್ಫೆಕ್ಟು, ಪಾಸ್ಟ್ ಪರ್ಫೆಕ್ಟು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾರಮ್ಗೆ ಬದಲಾವಣೆ. ಇದನ್ನು ನಾವು ಭಾಳಷ್ಟು ಕೇರ್ಫುಲ್ಲಾಗಿ ಗಮನದಲ್ಲಿ ಇಟ್ಕೊಂಡು. ವೆನ್ ದ ವರ್ಬ್ ಇನ್ ಡೈರೆಕ್ಟ್ ಸೆಂಟೆನ್ಸ್ ಈಸ್ ಆಲ್ಸೋ ಇನ್ ದ ಫಾಸ್ಟ್ ಟೆನ್ಸ್. ಡೈರೆಕ್ಟ್ ಸ್ಪೀಚಲ್ಲಿ ಇನ್ವರ್ಟೆಡ್ ಕಾಮದಲ್ಲಿರೋದು ಪಾಸ್ಟ್ ಟೆನ್ಸಲ್ಲಿ ಇದ್ಬಿಟ್ರೆ, ಅದೇನೋ ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡೋದು. ಇಟ್ ಚೇಂಜಸ್ ಫ್ರಮ್ ಸಿಂಪಲ್ ಫಾಸ್ಟ್ ಟು ಫಾಸ್ಟ್ ಪರ್ಫೆಕ್ಟ್, ಫಾಸ್ಟ್ ಕಂಟಿನ್ಯೂಸ್ ಟು ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ, ಫಾರ್ ಎಕ್ಸಾಂಪಲ್ ಗೋಪಾಲ್ ಸೆಡ್, ಸೆಡ್ ಪಾಸ್ಟ್ ಟೆನ್ಸಲ್ಲಿ ಇದೆ. ದ ಬೆಲ್ ರ್ಯಾಂಗ್ ಅಂತ ಇನ್ವರ್ಟೆಡ್ ಕಾಮದಲ್ಲಿರೋದು ಪಾಸ್ಟ್ ಟೆನ್ಸಲ್ಲಿ ಇದೆ. ಹಂಗೇನಾದರೂ ಇದ್ದರೆ, ಇನ್ವರ್ಟೆಡ್ ಕಾಮದು ಪಾಸ್ಟ್ ಟೆನ್ಸಲ್ಲಿ ಇದ್ದರೆ ಅದನ್ನು ಫಾಸ್ಟ್ ಪರ್ಫೆಕ್ಟಿಗೆ ಚೇಂಜ್ ಮಾಡಬೇಕು. ಗೋಪಾಲ್ ಸೆಡ್ ದ್ಯಾಟ್ ದ ಬೆಲ್ ಹ್ಯಾಡ್ ರಂಗ್, ದ ಬೆಲ್ ಹ್ಯಾಡ್ ರಂಗ್, ಬೆಲ್ ಹೊಡೆದಿತ್ತು. ಗೋಪಾಲ್ ಸೆಡ್ ದ ಬೆಲ್ ವಾಸ್ ರಿಂಗಿಂಗ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ, ದ ಬೆಲ್ ವಾಸ್ ರಿಂಗಿಂಗ್. ದ ಬೆಲ್ ಹ್ಯಾಡ್ ಬೀನ್ ರಿಂಗಿಂಗ್, ಫಾಸ್ಟ್ ಕಂಟಿನ್ಯೂಸ್ ಇದ್ದರೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ಗೋಪಾಲ್ ಸೆಡ್ ದ್ಯಾಟ್ ದ ಬೆಲ್ ಹ್ಯಾಡ್ ಬೀನ್ ರಿಂಗಿಂಗ್. ಸುನಿಲ್ ಸೆಡ್ ಐ ಡಿಡ್ ಮೈ ಹೋಮ್ ವರ್ಕ್ ಲಾಸ್ಟ್ ನೈಟ್, ಐ ಡಿಡ್ ಮೈ ಹೋಮ್ ವರ್ಕ್ ಸಿಂಪಲ್ ಫಾಸ್ಟ್ ಟೆನ್ಸ್, ಸಿಂಪಲ್ ಫಾಸ್ಟ್ ಟೆನ್ಸು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ಸುನಿಲ್ ಸೆಡ್ ದ್ಯಾಟ್ ಈ ಹ್ಯಾಡ್ ಡನ್ ಈಸ್ ಹೋಮ್ ವರ್ಕ್ ದ ಪ್ರೀವಿಯಸ್ ನೈಟ್, ಲಾಸ್ಟ್ ನೈಟ್ ಅನ್ನೋದು ಪ್ರೀವಿಯಸ್ ನೈಟ್ ಅಂತ ಬದಲಾವಣೆ